ನಮ್ಮ ಪರಿಚಯ, ನಮ್ಮ ಹೆಸರು ರಂಗಪ್ಪ ಅಂತೇಳಿ. ನಿಮ್ಮ ಸಿಡಿಲು ಗುಡಿಲು ಸಿದ್ಧಿ ವಾಹಿನಿಗೆ ಹೃತ್ಪೂರ್ವಕ ವಂದನೆ, ನಮಸ್ಕಾರಗಳು. ನಮ್ಮ ಹೆಸರು ಏನ್ರಿ, ನಾವು ವೃತ್ತಿ ನಮ್ಮದು ಗೊಂದಲಿಗೆರ ವೃತ್ತಿ ಮಾಡೋದು. ಊರೊಳಗೆ ಭಿಕ್ಷಾಟನೆ ಮಾಡೋದು, ಊರಿಗೆ ಹೋಗಿ ಭಿಕ್ಷಾಟನೆ ಮಾಡಿ ಮನೆಯಲ್ಲಿ ಜೀವನ ಮಾಡ್ತೀವಿ ಸರ್. ಮತ್ತು ಯಾವನ ಕಾರ್ಯಕ್ರಮ ಬಂದರೆ ಹೋಗ್ತಿರ್ತೀವಿ ಸರ್. ಗೌರ್ಮೆಂಟ್ ಕಾರ್ಯಕ್ರಮ ಬಂದ್ರೂ ಹೋಗ್ತೀವಿ. ಹೀಗಾಗಿ ಮಳೆ ಬರಲಿಲ್ಲ ಅಂದರೆ ಊರೊಳಗೆ ಹೋಗಿ ಅವ್ರಿಗೆ ನಾವು ಕತ್ತಿ ಮಾಡಿ ಮತ್ತು 3 ದಿವಸ ಒಳಗೆ ಮಳೆ ಬರೋಂಗೆ ಆ ಭಗವಂತನ ಆಶೀರ್ವಾದದಿಂದ ಆಗ್ಬೋದು. ಅದು ನಾವು ಹೇಳೋಕ್ಕಾಗೋದಿಲ್ಲ. ಇದರಂತೆ ನಮ್ಮ ಜೀವನ ಹೋಗ್ತಾ ಇರ್ತೀವಿ. ನಮ್ಮದು ಊರು ಹಂಪಾಪಟ್ಟಣ, ಸ್ವಂತ ಊರು ಹಂಪಾಪಟ್ಟಣ. ನಾವು ಬೇರೆ ಕಡೆಗೆ ಸೊಂಡೂರಲ್ಲಿ ವಾಸ ಮಾಡ್ತಾಯಿರ್ತೀವಿ. ಈ ನಮ್ಮ ಅಣ್ಣರು ಹಿರಿಯರು, ಅವ್ರ ಜೊತೆಯಲ್ಲಿ ನಾವು ಬಂದು ಸಾಥಿ ಮಾಡ್ತೀವಿ, ಸಾಥಿ ಕೊಡ್ತೀವಿ. ಒಬ್ಬರೇ ಇರೋದ್ರಿಂದ ಒಬ್ಬರಿಂದ ಏನಾಗೋದಿಲ್ಲ, ಜೊತೆ ಇದ್ರೇ ನಮ್ಮ ವೃತ್ತಿ. ನಾವು ಹಳ್ಳಿಗೆ ಹೋಗಿ ಭಿಕ್ಷಾಟನೆ ಮಾಡಿ ಅದರಲ್ಲೇ ನಾವು ಜೀವನ ಮಾಡ್ಕೊಂತ ಇಷ್ಟು ವರ್ಷ ಆದ್ರೂ ಅದರಲ್ಲೇ ಕಾಲ ಕಳಿತೀವಿ. ನಮ್ಮ ಯಜಮಾನರು ಪೂರ್ವದಿಂದನೇ ಕಲಿಸ್ಕೊಂತಲೇ ಬಂದಿದ್ದಾರೆ. ಅದನ್ನೇ ವೃತ್ತಿ ಮಾಡಿರಿ ಅಂತೇಳಿ ಹೇಳಿಕೊಟ್ಟಾರೆ. ಆದರೆ ನಮಗೆ ಆ ಟೈಮ್ನಲ್ಲಿ ವಿದ್ಯಾಭ್ಯಾಸ ಏನೂ ಕಲಿಸಲಿಲ್ಲ. ಈ ಶಕ್ತಿನೇ ಕಲಿಸಿ ಹೋದರು ಅವರು. ಅವರ ಆಶೀರ್ವಾದದಿಂದನೇ ಹೀಗಾಗಿ. ನೀವು ಪಾತ್ರ ಮಾಡ್ತೀರಲ್ಲ, 1-2 ಇರ್ತಾರೆ, ಒಂದು ನಾನಾ ರೀತಿ ಇಲ್ಲ, ಕೊಡ್ತೀರ? ಬೇರೆ ಬೇರೆ ಪಾತ್ರ ಇಲ್ಲ, ಇದೇ ಪಾತ್ರದಲ್ಲಿ ನಾವು ಎಲ್ಲ ಥರ ಕೊಡ್ತೀವಿ. ಪಾಠ ಮಾತ್ರ ಚೇಂಜ್ ಇರ್ತದೆ. ಅಂದರೆ ಕತ್ತಿಗಳು ಬೇರೆ ಬೇರೆ ಇರ್ತವೆ. ಅಂದರೆ ವರ್ಜಿ ಬೇರೆ ಬೇರೆ, ಧಾಟಿ ಬೇರೆ ಬೇರೆ ಇರ್ತದೆ. ಅಂದರೆ ಇದೇ ಡ್ರೆಸ್ಸಿನ ಮೇಲೆ ಇರ್ತೀವಿ. ಧನ್ಯವಾದಗಳು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಗೊಂದಲಿಗ ರಾಮಪ್ಪ ರೀ. ನಿಮ್ಮ ಪರಿಚಯ ಸರ್? ನಮ್ಮ ಪರಿಚಯ ಗೊಂದಲಿಗರ ಹಂಪಾಪಟ್ಟಣ ಗೊಂದಲಿಗರ ರಾಮಣ್ಣ ಅಂತ ನನ್ನ ಹೆಸರು. ನಮ್ಮ ತಂದೆಯವ್ರ ಹಿಂದೆ ನಾವು ಹಾಡ್ಕೊಂತ, ನಮ್ಮ ತಂದೆಯವ್ರ ಹಿಂದೆ ಜೊತೆಗೆ ಅಡ್ಡಾಡ್ಕೊಂತ, ನಾವು ಊರು ಒಳಗೆ ನಮ್ಮ ತಂದೆಯವ್ರ ಜೊತೆಗಿದ್ದು ನಮ್ಮ ಕಾಲ ಕಳ್ಕೊಂತ, ನಮ್ಮ ತಂದೆಯವ್ರ ಜೊತೆಗೆ ನಾವು ಹಿಂದೆ ಒಂದು ಪ್ರಾಯಕ್ಕೆ ಬಂದಾಗ ನಮ್ಮ ತಂದೆಯವ್ರ ಜೊತೆಗೆ ಆಡಿದ್ವಿ. ನಾವು ಹಾಡಿದ ನಂತರ ಆಮ್ಯಾಕೆ ಗ್ರಾಮೀಣ ಪ್ರದೇಶದ ಒಳಗೆ ನಮಗೆ ಗೊಂದಲಿಗರು ಮಳೆ ಹೋದಾಗ, ಯಾವ ದೇವ್ರಿಗೆ ಕಾರ್ಯಕ್ರಮ ಇದ್ದಾಗ, ದೇವಿ ಆಶೀರ್ವಾದ ಇದ್ದಾಗ ಆವಾಗ ಅವ್ರ ಕರೆ ಕಳಿಸಿ ಇವ್ರು ಆಡ್ತಿದ್ದು ಒಳ್ಳೇದಂತ ಜನ ಮಾತಾಡಿ ಬಂದರೆ ನಾವು ಹೋಗಿ ಆ ಊರಾಗ ಆಡ್ತೀವಿ. ಆ ಊರಾಗ ಪದಗಳೂ ಹೇಳ್ತೀವಿ, ಆ ಊರ ಕಥೆನೂ ಮಾಡ್ತೀವಿ. ಈಗ ರಾಜ್ಯ ಹೋಗ್ತೀರಾ? ತಾಲೂಕಿನಾಗ ಸರ್ ಎಲ್ಲ ರಾಜ್ಯ ಇಡೀ ಸ್ಟೇಟು ಕರ್ನಾಟಕನೇ ಮುಗಿಸ್ಬಿಟ್ಟಿವಿ. ಹೌದಾ? ನಿಮ್ಗೆ ಯಾವ್ಯಾವ ಪ್ರಶಸ್ತಿ ಬಂದಿದೆ ಸರ್? ನಮಗೆ ಹಲವಾರು ಪ್ರತಿಯೊಂದು ಪ್ರಶಸ್ತಿಗಳನ್ನು ಬಂದಿದ್ದಾವೆ. ಹೌದಾ? ಈಗ ಕಲಾವಿದರು ಈಗ ಹಳ್ಳಿಯಲ್ಲಿ ಕರೆದಿರ್ತಾರಲ್ಲ ಯಜಮಾನರು, ಈಗ ಅವರು ಹೇಳಿದ ಪ್ರಕಾರ ಕತೆ ಮಾಡ್ತಾಯಿದ್ರು. ಹೌದೌದು. ಅವರು ಯಾವುದು ಹೇಳ್ತಾರೆ 15 ಕತೆ ಅವ್ರ ಮುಂದೆ ಹೇಳ್ತೀವಿ. ಅವ್ರು ಯಾವ್ದು ಕತೆ ಅದ್ರ ಒಳಗೆ ಒಂದು ಕತೆ ಹೇಳ್ತಾರೆ, ಆ ಕತೆ ನಾವು ಬೆಳಗ್ಗೆ ತನಕ 4 ಗಂಟೆವರೆಗೆ ಆಡ್ತೀವಿ. ಅದು 3 ನಿಮಿಷ ಇರ್ತದ್ರೆ ಜಾಸ್ತಿ ಇರುತ್ತೆ? ಯಾವ್ದು ಕತೆ ಹೇಳ್ತಿದ್ರಲ್ಲ ಸರ್, 3 ತಾಸಿಂದ ಇರುತ್ತಾ 8 ತಾಸಿಂದ? ಅದು 9 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಆಡ್ತೀವಿ ಸರ್. ಹೌದ್ರಾ? ಇದಕ್ಕೆ ಯಾವ ಕಾರ್ಯಕ್ರಮ ಅಂತ ಇದ್ರಿ? ಅದು ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳ್ತಾರೆ ಊರು ಒಳಗೆ. ಹೌದ್ರಾ? ಹರಿಕತೆ ಅಂತ ಹೇಳ್ತಿದ್ರು. ಹರಿಕತೆ, ಮನೋರಂಜನೆ ಕಾರ್ಯಕ್ರಮ, ಜಾನಪದ ಕಲಾವಿದರು ಅವೆಲ್ಲ ಕತೆ ಹೇಳ್ತಾರೆ. ಗೊಂದಲಿಗರ ಕತೆ ಹೇಳ್ತಾರೆ.